ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಸಂಪೂರ್ಣ ಮಾಹಿತಿ ದಿನೇಶ್ ಗುಂಡೂರಾವ್ ಅವರು ಕೃಷ್ಣ ಬೈರೇಗೌಡರು ಸಂಪೂರ್ಣವಾಗಿ ತಮಗೆ ವಿಚಾರವನ್ನು ತಿಳಿಸಿದ್ದಾರೆ. ನಾನು ಅದರ ಬಗ್ಗೆ ಮತ್ತೆ ಜಾಸ್ತಿ ಅದರ ಬಗ್ಗೆ ಹೇಳಕ್ಕೆ ಹೋಗುದಿಲ್ಲ. ನಾವು ಮಾಡ್ತಕ್ಕಂಥ ಆರೋಪ ಎಲ್ಲ ದಾಖಲೆಗಳ ಸಮೇತ ಇದೆ. ಇಲ್ಲಿವರೆಗೆ ಬಿಜೆಪಿಯವರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ಅದು ದಾಖಲಾತಿಗಳಿಲ್ಲ. ನಮ್ಮ ಮುಖ್ಯಮಂತ್ರಿ ವಿರುದ್ಧ ಮಾಡಿರ್ತಕ್ಕಂಥ ಆರೋಪದಲ್ಲಿ ದೇರ್ ಇಸ್ ನೋ ಕನ್ಕ್ಲೂಸಿವ್, ದೇರ್ ಇಸ್ ನೋ ಒನ್ ಎವಿಡೆನ್ಸ್. ಇಲ್ಲಿ ಕೃಷ್ಣ ಬೈರೇಗೌಡರು, ದಿನೇಶ್ ಗುಂಡೂರಾವ್ ಅವರು ನಾವು ಇರ್ತಕ್ಕಂಥದ್ದು ಕನ್ಕ್ಲೂಸಿವ್ ಆಗಿ ಎವಿಡೆನ್ಸ್ ಎಂದು ನಾವು ಮಾತನಾಡ್ತಿದ್ವಿ. ಹಾಗಾಗಿ ನಾಟ್ ಟು ವೇಸ್ಟ್ ಮಚ್ ಟೈಮ್. ದಿನೇಶ್ ಗುಂಡೂರಾವ್ ಹೇಳಿದಂಗೆ ಇವತ್ತು ನೈತಿಕತೆ ಹೊತ್ತು ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕು. ಇದಕ್ಕೆ ಯಡಿಯೂರಪ್ಪ ಸಾಹೇಬರು ಇದಕ್ಕೆ ಸಂಪೂರ್ಣವಾಗಿ ಉತ್ತರವನ್ನು ಕೊಡಬೇಕು. ಎಲ್ಲರಿಗಿಂತ ಹೆಚ್ಚಾಗಿ ಬಿಜೆಪಿಯವರು ದಯಮಾಡಿ ದಾಖಲಾತಿಗಳನ್ನ ಬಿಡುಗಡೆ ಮಾಡಿದ್ದೀವಿ. ನೀವು ನಿಮ್ಮದೇ ಆದಂಥ ಗವರ್ನರ್ ಇದ್ದಾರೆ, ಗವರ್ನರಿಗೆ ಹೋಗಿ ಪುನಃ ತನಿಖೆ ಮಾಡಕ್ಕೆ ಹೇಳಬೇಕು. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ದಾರಲ್ಲ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಬರೀಬೇಕು ವಾಪಸ್ ಈಗ. ಯಾಕಂದ್ರೆ ನಮ್ಮ ಕೇಸ್ಗಳಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಬರೀತಾ ಇದ್ದಾರೆ. ಹಂಗಾಗಿ ದಯಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾನು ನೇರವಾಗಿ ಇದಕ್ಕೆ ಹಸ್ತಕ್ಷೇಪ ಮಾಡಿ ಅವರು ಇಂಟರ್ಫೇರ್ ಆಗಿ ನಮ್ಮ ವಿಶೇಷವಾಗಿ ಗವರ್ನರ್ಗೆ ಲೆಟರ್ ಬರೀಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಆಗ್ರಹವನ್ನು ಮಾಡ್ತೀವಿ. ಇದು ಮೊದಲನೇ ರಿಲೀಸ್. ಇದು ಇನ್ನ ಹಲವಾರು ರಿಲೀಸ್ಗಳು ನಾವು ಹಂತವಾಗಿ ಮಾಡ್ತೀವಿ. ಯಾಕಂದ್ರೆ ಇವರು ನಮ್ಮ ಮೂಡಾ ಕೇಸ್ನಲ್ಲಿ ಹೇಳ್ತಿದ್ದಾರೆ. ನಾನು ಮೊದಲನೇ ಪ್ರಶ್ನೆ ಇರ್ತಕ್ಕಂಥದ್ದು, ಗವರ್ನರ್ ಅವರು ಪ್ರಾಸಿಕ್ಯೂಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬರೀ 14 ಸೈಟಿಗೆ ಯಾಕೆ, ಯಾರ್ಯಾರು ಇನ್ವಾಲ್ವ್ ಇರ್ತಕ್ಕಂಥ ಆಫೀಸರ್ಸ್ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಇಲ್ಲ? 125 ಸೈಟ್ ಯಾರು ಪಡೆದಿದ್ದಾರೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಇಲ್ಲ. ಬಿಜೆಪಿ ಆಡಳಿತ, ಬಿಜೆಪಿ ಸರ್ಕಾರ, ಮೂಡಾದಲ್ಲಿ ಬಿಜೆಪಿನೇ ಅಧಿಕಾರದಲ್ಲಿದ್ದು ಅವ್ರು ಸೈಟ್ ಕೊಟ್ಟು ನಮ್ಮ ಮೇಲೆ ಗೂಬೆ ಕುಂದಿರಿಸಿ ಇವತ್ತು ಇಲ್ಲಿಗಲ್ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಕುಮಾರಸ್ವಾಮಿ ಅವರೇ ನೋಟ್ ತರಿಸ್ತಾರೆ. ಮುಖ್ಯಮಂತ್ರಿಯಾಗಿ ಎಷ್ಟೋ ಫೈಲ್ಗಳು ಡಿನೋಟಿಫಿಕೇಶನ್ ಬರ್ತವೆ, ಪರ್ಟಿಕ್ಯುಲರ್ ಆಗಿ ಇದೆ, ಪಿಕ್ ಅಂಡ್ ಚೂಸ್ ಮಾಡ್ತಾರೆ. ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ಅವರು ಕೊಟ್ಟಿದ್ದಾರೆ. ಇವ್ರು ಪಿಕ್ ಅಂಡ್ ಚೂಸ್ ಮಾಡಿದ ನಂತರ ಡಿನೋಟಿಫಿಕೇಶನ್ ಐ ಥಿಂಕ್ 78 ಸರ್ 72 ಅಕ್ವಿಷನ್ ಆಗಿ ಫೈನಲ್ ನೋಟಿಫಿಕೇಶನ್ ಆಗಿದ್ಮೇಲೆ ದುಡ್ಡು ಆಲ್ರೆಡಿ ಕೋರ್ಟ್ ನಲ್ಲಿ ಕೊಟ್ಬಿಟ್ಟಿರ್ತೀವಿ. ಓನರ್ ಕೂಡ ದುಡ್ಡು ಪಡೆದ್ಬಿಟ್ಟಿರ್ತಾನೆ. ಸರ್ಕಾರದಲ್ಲಿ ಇರ್ತಕ್ಕಂಥ ಆಸ್ತಿ, ಬಿಡಿಎನ್ ಇರ್ತಕ್ಕಂಥ ಆಸ್ತಿನ ಎಲ್ಲ ಆಫೀಸರ್ಗಳು ಕೆಳಗಿಂದ ಮೇಲ್ವರೆಗೆ, ವಿಶೇಷವಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕಾನೂನಲ್ಲಿ ಪ್ರಾವಿಷನ್ ಇಲ್ಲ, ಮಾಡಕ್ ಬರಲ್ಲ, ಡಿನೋಟಿಫಿಕೇಶನ್ ಬರೆದ ಮೇಲೆ ಕೂಡ ಇವರು ಯಾವುದೇ ಒಂದು ಲೀಗಲ್ ಒಪಿನಿಯನ್ ಪಡೆಯೋದಿಲ್ಲ. ಆಯ್ತು, ಮುಂದೆ ಯಡಿಯೂರಪ್ಪ ಸಾಹೇಬ್ ಅಧಿಕಾರಕ್ಕೆ ಬಂದ್ರು, ಅಟ್ಲೀಸ್ಟ್ ಯು ಶುಡ್ ಅಪ್ಲೈಡ್ ಮೈಂಡ್ ಒಂದು ಲೀಗಲ್ ಒಪಿನಿಯನ್ ತಗೋಬೇಕು, ಎಜಿ ಒಪಿನಿಯನ್ ತಗೋಬೇಕು. ಯಾವುದೇ ರೀತಿಯಾದಂಥ ಒಪಿನಿಯನ್ ತಗೊಳ್ಳಾರ ನೇರವಾಗಿ ಇವರೇ ಡಿನೋಟಿಫಿಕೇಶನ್ ಮಾಡ್ಲಿಕ್ಕೆ ಆದೇಶವನ್ನು ಮಾಡ್ತಾರೆ. ಅದಕ್ಕೆ ದಿನೇಶ್ ಗುಂಡೂರಾವ್ ಅವರು ಕೇಳಿರ್ತಕ್ಕಂಥದ್ದು, ನೀವಿಬ್ಬರು ವಹಿವಾಟು ಪಾರ್ಟ್ನರ್ಶಿಪ್ ನಲ್ಲಿ ಏನಾಗಿದೆ ಅದು ಜಗತ್ ಜಾಹೀರಾಗಬೇಕಂತ ಹೇಳಿ ಕೂಡಲೇ ಇವತ್ತು ಇವರಿಬ್ಬರು, ವಿಶೇಷವಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ನೀವು ಕೇಂದ್ರ ಸಚಿವರಾಗಿದ್ದೀರಿ, ನೀವು ರಾಜೀನಾಮೆ ಕೊಟ್ಟು ಮುಂದೆ ಸ್ಪಷ್ಟೀಕರಣ ಕೊಡಬೇಕಂತ ತಮ್ಮ ಮುಖಾಂತರ ನಾವು ಆಗ್ರಹ ಮಾಡ್ತೀವಿ. ಲೋಕಾಯುಕ್ತಕ್ಕೆ ಇದು 2012-13 ಹೋಗಿದೆ ಮೂಲ ಕಂಪ್ಲೇಂಟ್. 2015 ಅನ್ಸುತ್ತೆ. ಇವಾಗ ಲೋಕಾಯುಕ್ತವ್ರು ಸುಮ್ಮನೆ ಕೂತ್ಕೋಬೇಕು. ಎಸಿಬಿಗೆ ಟ್ರಾನ್ಸ್ಫರ್ ಆಯ್ತು, ಯಾವ್ದು ಕೇಸ್ ಕ್ಲೋಸ್ ಆಗಿಲ್ಲ. ಅಲ್ಲ, ನಮಗೆ ಏನ್ ಮಾಡ್ಬೇಕು ಹಾಗಾದ್ರೆ, ಏನ್ ಮಾಡ್ಬೇಕು ಅಂತ ಹೇಳಿ ಹಾಗಾದ್ರೆ. ತನಿಖೆ ಆರೋಪ ಮಾಡ್ತಾ ಇಲ್ಲ, ತನಿಖೆ ಆಗ್ಬೇಕು. ಯಾಕೆಂದ್ರೆ ಈಗ ತನಿಖೆ ಆಗೋದಕ್ಕೆ ಯಾವ ನಿರ್ಬಂಧನೆ ಇಲ್ಲ. ಅವ್ರ ನೋಟಿಸ್ ಇಶ್ಯೂ ಮಾಡಬೇಕು, ಎನ್ಕ್ವೈರಿ ಮಾಡಬೇಕು, ಅವ್ರನ್ನ ಕರೆಸ್ಬೇಕು, ವಿಟ್ನೆಸ್ಗಳನ್ನ ಕರಿಬೇಕು, ಆ ಅಧಿಕಾರಿಗಳನ್ನ ಕರಿಬೇಕು. ಏನಾಯ್ತಪ್ಪ ನಿಮ್ಮ ಅಭಿಪ್ರಾಯ ಏನು? ಕುಮಾರಸ್ವಾಮಿನ ಕರಿಬೇಕು, ಯಡಿಯೂರಪ್ಪನನ್ನು ಕರಿಬೇಕು, ಪ್ರಿನ್ಸಿಪಲ್ ಸೆಕ್ರೆಟರಿ ಕರೆದು ತನಿಖೆಯನ್ನ ಪ್ರಾರಂಭ ಮಾಡಬೇಕು. ತನಿಖೆ ಪ್ರಾರಂಭ ಮಾಡೋದಕ್ಕೆ ಯಾವ ನಿರ್ಬಂಧನೆ ಇಲ್ಲ. ಯಾವ ಕಾರಣಕ್ಕಾಗಿಲ್ಲ, ಏನು ಅದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡಕ್ ಹೋಗಲ್ಲ. ಆದ್ರೆ ಈಗಾದ್ರೂ ಆಗ್ಬೇಕು. 1 ವರ್ಷ ನಂತರ ಸರ್ಕಾರದ ಗಮನ ಇರಲಿಲ್ಲ, ಮಾಧ್ಯಮದಲ್ಲಿ ಬಂದ ನಂತರ ನೀವು ಇದನ್ನ ಟೇಕಪ್ ಮಾಡಿಕೊಂಡು ಕುಮಾರಸ್ವಾಮಿಗೆ ಯಡಿಯೂರಪ್ಪನ ಕೌಂಟರ್ ಕೊಡ್ಲಿಕ್ಕೋಸ್ಕರ ಮಾಡಿದ್ರೆ 1.5 ವರ್ಷ ತಾವೆಂತ ಮಾಡ್ತೀವಿ? ಸರ್ಕಾರ ಹೆಂಗೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇತ್ತಲ್ಲ, ಯಾಕೆ ಮಾಡಿರಲಿಲ್ಲ? ಈಗ ಮಾಡ್ತಾ ಇದ್ದೀವಿ, ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ಮಾಡ್ತೇವೆ. 1 ವರ್ಷ ಬೇಕಿತ್ತು, 1 ವರ್ಷ ತಡ. ಲೋಕಾಯುಕ್ತರು ಮಾಡ್ತಾರೆ ಅನ್ಕೊಂಡಿದ್ದು ಮುಚ್ಚಾಕ್ಬೇಕಾ ಅಥವಾ ಈಗಲಾದ್ರೂ ಎಚ್ಚೆತ್ಕೋಬೇಕಾ? ಈಗಾಗಲೇ ಎಚ್ಚೆತ್ಕೊಂಡಿದ್ದೀರಿ. ಓಕೆ.
ಆಯ್ತು. ಪುನಃಸ್ಥಾಪನೆ ಆದ ನಂತರ ಈ ರೀತಿ ಮಾಡ್ತಿರೋದು ಎಲ್ಲೊಂಥರ ದ್ವೇಷದ ರಾಜಕಾರಣ ಅಂತ ಅನ್ಸಲ್ವಾ ಸರ್? ಅಲ್ಲ ನಾವು ಮಾಡೋ ದ್ವೇಷನೇ ಇರ್ಲಿ, ಅಲ್ಲ ನಾವು ಮಾಡೋದು ಅಲ್ಲ ಇಲ್ಲಿ ದ್ವೇಷ ನಾವು ಇರ್ಲಿ, ಪ್ರೀತಿ ಇರ್ಲಿ, ಯಾವ್ದೋ ಗೊತ್ತಿದೆ. ಈಗ ಏನ್ ಮಾಡ್ಬೇಕು ಹೇಳಿ. ಅಲ್ಲ ಸರ್, ಈಗ ದ್ವೇಷನ ಅಲ್ಲ ದೇರ್ ಇಸ್ ನೋ ಟೂ ಲೇಟ್ ಫಾರ್ ಅ ಗುಡ್ ಡೀಡ್ ಅಂತ ಹೇಳ್ತಾರೆ. ಸ್ವಲ್ಪ ಲೇಟ್ ಆಗಿದೆ, ಬಟ್ ದೇರ್ ಇಸ್ ಅ ಡೀಡ್ ಇಸ್ ಗುಡ್. ಸೊ ಅದಕ್ಕೆ ಕ್ಷಮೆ ಇರಲಿ. ಈಗ ಇವರೇನು ಹೈಕೋರ್ಟ್ ಅವರಿಗೆ ವಜಾ ಮಾಡ್ತು, ಅವಾಗ ಮಾರಲ್ ರೆಸ್ಪಾನ್ಸಿಬಿಲಿಟಿ ಎಲ್ಲಿತ್ತು ಬಿಜೆಪಿ ಅವರಿಗೆ? ವೆನ್ ಹೈಕೋರ್ಟ್ ರಿಜೆಕ್ಟೆಡ್ ದ ವೆರಿ ಅಪ್ಲಿಕೇಶನ್ ಓನ್ಲಿ, ಪ್ರಾಸಿಕ್ಯೂಷನ್ ಆಗ್ಬಾರಂತ ಲೋಕಾಯುಕ್ತರ ವಿರುದ್ಧ ಹೋಗಿದ್ರಲ್ಲ, ಅವಾಗ ಹೈಕೋರ್ಟ್ ಅದಕ್ಕೆ ವಾಪಸ್ ಕೊಟ್ಟಾದ್ಮೇಲೆ ಇವ್ರದ್ದೇನು ಮಾರಾಲಿಟಿ ಏನಿಲ್ಲ ಅವಾಗ. ಆಯ್ತು, ಒಪ್ಕೊಂಡು ಮಾರಾಲಿಟಿ ಆಯ್ತು. ಮಾರಾಲಿಟಿ ಮೈತ್ರಿಯಾಗಿ ನಾವು ಇರಬಾರ್ದಂತ ಏನಿದೆಯಾ? ವಿ ಆರ್ ಟಾಕಿಂಗ್ ಅಬೌಟ್ ಮಾರಾಲಿಟಿ, ರೈಟ್? ವೆದರ್ ಯು ಇನ್ ದ ಗವರ್ಮೆಂಟ್, ಔಟ್ಸೈಡ್ ದ ಗವರ್ಮೆಂಟ್, ವೆದರ್ ಯು ಆರ್ ಜಾಯಿಂಟ್, ಬಟ್ ಮಾರಾಲಿಟಿ ಇಶ್ಯೂ ಬಂದಾಗ ವಾಟ್ ಇಸ್ ದೇರ್ ಸ್ಟ್ಯಾಂಡ್ ನಾವು? ವಿ ಆರ್ ಟಾಕಿಂಗ್ ಅಬೌಟ್ ಕೋರ್ ಮಾರಾಲಿಟಿ. ಎಸ್, ದೇರ್ ಆರ್ ಪೊಲಿಟಿಕಲ್ ಆಬ್ಲಿಗೇಷನ್ಸ್ ಇರ್ಬೋದಿಲ್ಲ, ಬಟ್ ನಾವು ದ ಕ್ವಶನ್ ಹ್ಯಾಸ್ ಕಮ್ ಆನ್ ದ ಮಾರಾಲಿಟಿ. ದಿನಾ ಬೆಳಗ್ಗೆ ನಮಗೆ ಮಾರಾಲಿಟಿ ಬಗ್ಗೆ ಪಾಠ ಮಾಡ್ತಾರೆ. ಇವ್ರ ಮಾರಾಲಿಟಿ ಏನೀಗ? So that's the question has come. Yes, we are sorry. It was a late, but there is no too late for a good deed. Please forgive us, sir. ಅಲ್ಲ ಸರ್, ಇದೇ ಮೇಲೆ ಆರೋಪ ಮಾಡಿದಷ್ಟು ಹಳೆ ಕೇಸ್ಗಳು ವಾಪಸ್ ಬರ್ತಾವ ಅಂತ ನೋಡಿ, ಇದು ಹಳೆ ಕೇಸ್ ಅಲ್ಲ, ಎಕ್ಸಿಸ್ಟಿಂಗ್ ಕೇಸ್. ಇದು ಹಳೆ ಕೇಸ್ ಅಲ್ಲ, ಹೊಸದಾಗಿ ನಾವು ಶುರು ಮಾಡ್ತಾ ಇಲ್ಲ, ಹೊಸ ಡಾಕ್ಯುಮೆಂಟ್ ಕೊಡ್ತಾ ಇಲ್ಲ, ಏನೂ ಇಲ್ಲ. ಇದೆಲ್ಲ ಇರುವಂತ ಪಬ್ಲಿಕ್ ಡೊಮೇನ್ ಇರುವಂತ ಡಾಕ್ಯುಮೆಂಟ್ಸ್, ಕೋರ್ಟ್ ನಡೆದಿರ್ತಕ್ಕಂಥ ಪ್ರಕ್ರಿಯೆಗಳು, ಲೋಕಾಯುಕ್ತ ಮುಂದೆ ಇರತಕ್ಕಂಥ ಒಂದು ತನಿಖೆ ಆಗ್ಬೇಕಾಗಿರ್ತಕ್ಕಂಥ ಒಂದು ಕೇಸ್ ಇದು. ಆಯ್ತಾ? ನಾವೇನು ಹುಡುಕಾಗಿ ಡಾಕ್ಯುಮೆಂಟ್ ಹೊರಗೆ ತೆಗೆದು ಯಾವುದು ಹೊಸದಾಗಿ ನಾವು ಸೃಷ್ಟಿ ಮಾಡ್ತಾ ಇಲ್ಲ. ಈ ಪ್ರಕರಣ ಹೈಕೋರ್ಟ್ ಆಲ್ರೆಡಿ ಗಣನೆಗೆ ತೆಗೆದುಕೊಂಡು ಇದು FIR ಅನ್ನ ರದ್ದು ಮಾಡಲಿಲ್ಲ, 25,000 ರೂಪಾಯಿ ದಂಡನೆಯನ್ನು ಕೂಡ ಮಾಡಿದ್ರು, ಮತ್ತು ಮುಕ್ತವಾಗಿ ತನಿಖೆ ಮಾಡೋದಕ್ಕೆ ಕೂಡ ಆದೇಶ ಕೊಟ್ಟರು. ಇದು ಲೋಕಾಯುಕ್ತರು ಇದನ್ನು ಮುಂದುವರಿಸಬೇಕು ಅಂತಲೇ ನಮ್ದು ಮನವಿ. ಆದ್ರೆ ಒಂದೇ ಇಲ್ಲ, ಇದಕ್ಕೆಲ್ಲ ಉತ್ತರ ಏನು ಅಂತ ಕುಮಾರಸ್ವಾಮಿ ಅವ್ರದ್ದು ಕೋರ್ಟಲ್ ತೀರ್ಮಾನಗಳಾಗ್ಲಿ. ಈಗ ನೀವು ಸಿದ್ದರಾಮಯ್ಯ ಅವರು ಕೇಳ್ತಾ ಇರ್ತೀರ ದಿನನಿತ್ಯ ಮೂಡ 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 ಅಂತ. ಇದಕ್ಕೆ ನಿಮ್ಗೆ ಉತ್ತರ ಏನು? ನಿಮ್ಮ ಬಾಮಾಯದಾಗ ಹೆಂಗ್ ಸಿಕ್ಕಿತು ಪ್ರಾಪರ್ಟಿ? ನೀವು ಹೇಗೆ ಬೇನಾಮಿ ಹೆಸರು ಮೇಲೆ ನೀವು ಡಿನೋಟಿಫಿಕೇಶನ್ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರಿ? ನಿಮ್ಮ ಅತ್ತೆಯವರು ಹೇಗೆ GPA ಹೋಲ್ಡರ್ ಆದ್ರು? ಹೇಗೆ ಕೇವಲ 60 ಲಕ್ಷ ರೂಪಾಯಿಗೆ 1 ಎಕರೆ ನೀವು ಭೂಮಿ ಹೇಗೆ ನೀವು ಖರೀದಿ ಮಾಡಿದ್ರಿ? 1 ಎಕರೆ 11 ಗುಂಟೆ 60 ಲಕ್ಷ ರೂಪಾಯಿಗೆ ನೀವು ಹೇಗೆ 2007-8 ಖರೀದಿ ಮಾಡಿದ್ರಿ? ಅವಾಗ ರೇಟ್ ಕಮ್ಮಿ ಇದ್ದು ಕೊಡೋಣ, ಅಷ್ಟು ಕಮ್ಮಿ ಇರ್ತದ? ಅದೇನೇ ಇರಲಿ, ದಟ್ ಇಸ್ ಅನದರ್ ಇಶ್ಯೂ. ಬಟ್ ಲ್ಯಾಂಡ್ ನಿಮ್ ಕೈಲಿದೆ, ಡಿನೋಟಿಫೈ ನೀವೇ ಮಾಡಿಸಿದ್ರಿ, ನಿಮ್ಮ ಬಾಮಾಯನ ಹೆಸರಲ್ಲಿದೆ. ಇದಕ್ಕಿಂತ ಪ್ರೂಫ್ ಇನ್ನೇನ್ ಬೇಕು? ಅದಕ್ಕೆ ಉತ್ತರ ಕೊಡಿ. ಈಗ ಸರ್ ಎಲ್ಲಾ ಪ್ರಕರಣಗಳು ರೈಸ್ ಮಾಡುವಂತರು ಸಾರ್ವಜನಿಕರು ದೂರನ್ನ ದಾಖಲಿಸಿ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅಥವಾ ತನಿಖೆ ಮಾಡಿ ಅಂತ ದೂರನ್ನ ಕೊಟ್ಟ ನಂತರ ಈ ಪ್ರಕರಣಗಳು ವರದಿ ಆಗ್ತವೆ. ನಿಮ್ಮ ಸರ್ಕಾರದಿಂದ ಈಗ ನೀವು ಅಪ್ರಿಷಿಯೇಟ್ ದಟ್ ಪರ್ಸನ್. ಮಾಡಿದವ್ರಿಗೆ ಅಂತವರೆಲ್ಲ ಬೇಕು, ನಮ್ಮ ಸಮಾಜದಲ್ಲಿ ಬೇಕು. ಈ ತರ ವಿಚಾರಗಳೆಲ್ಲ ಹೊರಗೆ ತರತಕ್ಕಂಥ ಜನ ಬೇಕು. ಇಂತಹ ಪ್ರಕರಣಗಳ ಬಗ್ಗೆ ಸರ್ಕಾರಕ್ಕೆ ಕಳಕಳಿ ಕಾಳಜಿ ಇತ್ತು ಅಂತಂದ್ರೆ ಈ ರೀತಿ ಯಾವೆಲ್ಲ ಪ್ರಕರಣಗಳಾಗಿತ್ತು ನೀವು ನಮ್ಮನ್ನೇ ಬ್ಲೇಮ್ ಮಾಡ್ತೀರಾ? ಅಲ್ಲ ನೀವು ಹೇಳಿದ ಪ್ರಶ್ನೆ ಅಲ್ಲ, ನೀವು ಹೇಳಿದ್ದು ನಿಜ ಇದೆ. ಒಂದು ನಿಮಿಷ, ನೀವು ಹೇಳಿರ್ತಕ್ಕಂಥ ಪ್ರಶ್ನೆ ನಿಜ ಇದೆ. ನಾ ಹೇಳಲ್ಲ, ಇಟ್ ಇಸ್ ಟೂ ಲೇಟ್, ಬಿಟ್ಬಿಟ್ರೆ ಅದ್ರ ಬಗ್ಗೆ ಮಾತು. ಈಗ ಕಾನ್ಶಿಯಸ್ ಆಗಿ ಇವರಿಬ್ರು ಸೈನ್ ಮಾಡಿದ್ರಲ್ಲ, ಯಾರು? ಹೂ ಆರ್ ದ ಟೂ ಪೀಪಲ್ ಹೂ ಆರ್ ಕಾನ್ಶಿಯಸ್ಲಿ ಸೈನ್ಡ್ ಆನ್ ದಿಸ್ ಫೈಲ್? ಅಲ್ಲ ಒಂದು ನಿಮಿಷ, ಒಂದು ನಿಮಿಷ. ಈಗ ಒಂದು ತನಿಖೆ ನಡೀಲಿ. ಈಗ ಕಾನ್ಶಿಯಸ್ ಆಗಿ ನಾವು ಹೇಳ್ತಕ್ಕಂಥದ್ದು ಈ ಫೈಲ್ ಮೇಲೆ ಇಬ್ರು ಸೈನ್ ಮಾಡಿದಾರೆ ಇಲ್ಲ ಅದೇ ಪ್ರಶ್ನೆ. ಸೈನ್ ಮಾಡಿದಾರೆ ಇಲ್ಲ, ಈಗ ಅದಕ್ಕೆ ಸೈನ್ ಮಾಡಿದ ಅಂತ ಹೇಳ್ತಾರೆ. ನೀವು ಕೇಳಿ, ನನ್ಗೆ ನೆನಪಿಲ್ಲ, ನನ್ ಸೈನ್ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ವಿ ವಾಂಟ್ ಟು ನೋ ವೆದರ್ ದಿಸ್ ಪೀಪಲ್ ಆರ್ ಸೈನ್ಡ್ ಆರ್ ನಾಟ್. ಅಷ್ಟು ನಮಗೆ ಉತ್ತರ ಅದನ್ನ ಹೇಳು. ಸಿಗ್ನೇಚರ್ ಅಲ್ಲ, ನಾನು ಇದಕ್ಕೆ ಬರಲಿಲ್ಲ, ನಾನು ಫೈಲ್ ನೋಡೇ ಇಲ್ಲ, ಅದನ್ನು ಬೇಕಾದ್ರೆ ಹೇಳಿ ಕುಮಾರಸ್ವಾಮಿ ಅವರು. ಇರ್ಬೋದು, ವೈಟ್ ಪಾಸಿಬಲ್. ನೋಡೋಣ ಮುಂದೆ ಸ್ಟೇಜ್ ವೈಸ್ ಬರ್ತೀವಲ್ಲ, ಕೃಷ್ಣ ಬೈರೇಗೌಡರು ವೀಕ್ಲಿ ಒನ್ಸ್ ಬರ್ತಾರೆ, ದಿನೇಶ್ ಗುಂಡೂರಾವ್ ಬರ್ತೀವಿ, ನಾವು ಬರ್ತೀವಿ. ಈಗ ಕಮಿಟಿ ಇದೆ, ಯಾಕೆ